ಇದು ನಾನು ತೊಗೊಂಡಿದ್ದು ಕ್ಲಾನ್ ಸ್ಟೆಲ್ತ್ ಅಂತ ಬರುತ್ತೆ, ಅದೇನೋ ಸ್ಟೆಲ್ತ್ ಅಂತ ಹೆಸರು, ಸ್ಟೆಲ್ತ್ ಅಂತ ಬರುತ್ತೆ. ಸೊ ಗೇರ್ ಹಾಕೋಕ್ಕೆಲ್ಲ ಚೆನ್ನಾಗಿದೆ, ಮತ್ತು ಇಲ್ಲಿ ಪ್ರೊಟೆಕ್ಷನ್ ಬರುತ್ತೆ, ಡೈಲಿ ಯೂಸ್ ಮಾಡ್ಬೋದು. ಹಲೋ ಕನ್ನಡಿಗಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ವಿಡಿಯೋ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ. ಮತ್ತು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸ್ವಲ್ಪ ವಿಡಿಯೋಗಳು ಸ್ವಲ್ಪ ನನಗೆ ಚೆನ್ನಾಗಿ ಅನಿಸ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕೋಕ್ಕೆ ಹೋಗಲ್ಲ. ಸೊ ಅದೊಂದು ಗೋಪುರದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲಾಸ್ಟು ಒಂದು ಶಾರ್ಟ್ ರೈಡ್ ಹೋಗಿದ್ದೋ, ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ವಿಡಿಯೋ ಆ್ಯಂಗಲ್ ಸರಿ ಇರಲಿಲ್ಲ. ಮತ್ತು ಇನ್ನೊಂದು ವ್ಲಾಗ್ ಹೋದೋ ವಿಡಿಯೋ ಮಾಡಿದೆ, ಕ್ಯಾಮ್ರಾ ಅದು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ನಂಗೆ ಹೊಸದಂದರೆ ಮಾಡಿದ್ದೀನಿ, ಸ್ವಲ್ಪ ನೋಡ್ಕೊಂಡಿರಲಿಲ್ಲ. ಅದನ್ನು ನೋಡ್ಕೋಬೇಕು. ಈ ವ್ಲಾಗರ್ ಏನಾದ್ರು ಹೊಸಬ್ರಾದರೆ ಸ್ವಲ್ಪ ನೋಡಿಕೊಂಡು ವಿಡಿಯೋ ಮಾಡಿ, ಸ್ವಲ್ಪ ಹ್ಯಾಂಗಲ್ ಹೆಂಗಿದೆ ಏನು ಅಂತ ನೋಡ್ಕೊಂಡು ಮಾಡಿ. ಸೊ ಯಾಕಂತ ಹೇಳಿದ್ರೆ ನಂದು ಅದು ನಾನು ಹಾಕೋ ಥರದ್ದೇನೆಂದರೆ, ಈ ಗೋಪ್ರೋ ಹಾಕೋದೊಂದು ಸೆಟಪ್ ಬರುತ್ತೆ. ಸೊ ಬೆಲ್ಟಲ್ಲಿ ಹಾಕ್ಕೊಳ್ಳೋದು, ಸೊ ಮೌಂಟು ಅದು ಚಿನ್ ಮೌಂಟ್ ಬರುತ್ತೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ಬೇರೆ ಥರ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಇವಾಗಲಿಂದ ಅದು ಪ್ರಾಬ್ಲಮ್, ಸ್ವಲ್ಪ ಆ್ಯಂಗಲ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಅದಕ್ಕೆ ಸ್ಟಿಕ್ ಆಗೋ ಥರದ್ದು ಏನೋ ನೋಡ್ತಾಯಿದ್ದೀನಿ. ಸೊ ಆಲ್ರೆಡಿ ನೋಡಿ ಎಲ್ಲ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ವಿಡಿಯೋ ಅದರಿಂದನೇ ವಿಡಿಯೋ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಇನ್ಮೇಲಿಂದ ವಿಡಿಯೋ ಲೇಟಾಗೆಲ್ಲ ಹಾಕಲ್ಲ ಅಂತ ಹೇಳ್ತಾ, ಆಲ್ರೆಡಿ ತಮ್ಮೇಲೆಲ್ಲ ನೋಡಿರ್ತೀರ, ಒಂದು ಶೂ ಬುಕ್ ಮಾಡಿದೆ. ಅದು ನಾನು ಏನಂತ ಹೇಳಿದ್ರೆ, ನಾನು ಒಬ್ಬೊಬ್ಬ ಅಂದರೆ ಒಂದು 8 months ಆಯಿತು ನಾನು ರೈಡ್ಗೆ ಗೇರ್ಸ್ ತೊಗೊಂಡಿದ್ದೆ, ರೈಡಿಂಗ್ ಗೇರ್ಸು. ನಾನು ಫುಲ್ ಸೆಟ್ ತೊಗೊಂಡಿರಲಿಲ್ಲ, ಬರೀ ಜಾಕೆಟು ಹೆಲ್ಮೆಟ್ ಮಾತ್ರನೇ ತೊಗೊಂಡಿದ್ದು. ಸೊ ಪ್ಯಾಂಟ್ಸು ಕೂಡ ನಾನು ತೊಗೊಂಡಿರಲಿಲ್ಲ, ಯಾಕಂದರೆ ಬಜೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ತೊಗೊಂಡಿರಲಿಲ್ಲ. ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದೀನಿ. ಸ್ವಲ್ಪ ಏನಾದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದ್ರು ತಪ್ಪಾಗಿ ಏನಾದ್ರು ಮಾತಾಡಿದರೆ ಸರಿ ಬಿಡು, ಆಯ್ತು ಬಿಡು. ಅಪ್ಗ್ರೇಡ್ ಮಾಡ್ತಾ ಇದೀನಿ. ಸೊ ಇವಾಗ ಬಂದು ಶೂ ಬುಕ್ ಮಾಡಿದೆ ನಾನು. ಸೊ ಶೂ ಬಂದು ಕ್ಲಾನ್ನಲ್ಲಿ ತುಂಬ ಥರದ್ದಿದೆ. ಸೊ ಶೂಸು, ಸೊ ನಾನು ಡೆಕತ್ಲನ ನೋಡಿದ್ದೆ ಶೂ, ನಮ್ಮ ಬಜೆಟ್ಟಿಗೆ ತಕ್ಕನಾಗಿ ಬೇಕಲ್ಲ. ಸೊ ಹಾಗಾಗಿ ಕ್ಲಾನ್ ಶೂನ ನಾನು ನೋಡಿದೆ, ಆನ್ಲೈನಲ್ಲಿ ನೋಡಿದೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ ಎಲ್ಲ ಜಾಸ್ತಿ ಇದೆ. ಸೊ ನಾನು ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಅವ್ರದ್ದೇ ವೆಬ್ಸೈಟಿಗೆ ಹೋಗಿ ನಾನು ತೊಗೊಂಡಿದ್ದು ಎಷ್ಟಾಯಿತು ಅಂತ ಹೇಳಿದ್ರೆ 5800 ಆಯಿತು. ಸೊ ನಾನು ಬುಕ್ ಮಾಡಿದ್ದು. ಇಲ್ಲಾಂದರೆ ನಿಮ್ಗೆ ಯೂಸಲಿ 6000 ಚಿಲ್ಲರೆ ಮೇಲಿರುತ್ತೆ. ಸೊ ಅದನ್ನು ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ನನಗೆ 5700, 600 ಅಲ್ಲ 5700 ಆಯಿತು. ಸೊ ಅದು ಓಕೆ, ಈ ಕಡೆ ಜಾಸ್ತಿನೂ ಇಲ್ಲ, ಈ ಕಡೆ ಕಡಿಮೆನೂ ಇಲ್ಲ. ನನಗೆ ಅದು ಸ್ವಲ್ಪ ಜಾಸ್ತಿನೇ ಬಿಡಿ. ಸೊ ಏನು ಮಾಡೋಂಗಿಲ್ಲ, ಮಿಡಲ್ ಕ್ಲಾಸ್ ಅವರು ಸ್ವಲ್ಪ ಸ್ಲೋ ಆಗಿ ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಸೊ ನೋಡಿ, ದೇ ಕ್ಲಾನ್ ಫೈನಲಿ ಶೂ ತೊಗೊಂಡೆ. ತುಂಬ ತಿಂಗಳ ನಂತರ ಶೂ ಬುಕ್ ಮಾಡಿ ಖುಷಿ ಆಗ್ಬಿಟ್ಟಿದೆ. ಅದೇ ಶೂವಲ್ಲಿ ಯೂಸ್ ಮಾಡ್ತಾಯಿದ್ದೆ. ಆ ಶೂವಲ್ಲಿ ಏನಾಗುತ್ತೆ ಅಂದರೆ, ನನಗೆ ವಾಟರ್ ಪ್ರೂಫ್ ಇರಲಿಲ್ವಲ್ಲ, ಸಿಕ್ಕಾಬಿಟ್ಟೆ ಹಿಂಸೆ ಆಗೋದು, ಮತ್ತು ನನಗೆ ಸಿಕ್ಕಾಬಿಟ್ಟೆ ಕಂಫರ್ಟಬಲ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ, ಪರವಾಗಿಲ್ಲ ಕ್ಲಾನ್, ಮತ್ತು ಡೈಲಿ ಯೂಸ್ಗೂ ಚೆನ್ನಾಗಿದೆ. ಸೊ ಫಸ್ಟು ಶೂ ತೋರಿಸ್ತೀನಿ ಬನ್ನಿ, ಆಮೇಲೆ ಮಾತಾಡೋಣ. ಸೊ ಹಿಂಗಿದೆ ಶೂ, ಇದೇ ಶೂ. ಸೊ ಚೆನ್ನಾಗಿದೆ. ಮತ್ತು ಇದರಲ್ಲಿ ಇದು ನಾನು ತೊಗೊಂಡಿದ್ದು ಕ್ಲಾನ್ ಸ್ಟೆಲ್ತ್ ಅಂತ ಬರುತ್ತೆ, ಅದೇನೋ ಸ್ಟೆಲ್ತ್ ಅಂತ ಹೆಸರು, ಸ್ಟೆಲ್ತ್ ಅಂತ ಬರುತ್ತೆ. ಸೊ ಅದನ್ನು ತೊಗೊಳ್ಳಿ, ಚೆನ್ನಾಗಿದೆ. ನಿಮಗೆ ಇಲ್ಲಿ ಕೂಡ ಪ್ರೊಟೆಕ್ಷನ್ ಬರುತ್ತೆ, ಫ್ರಂಟಲ್ಲಿ ಇಲ್ಲಿ ಪ್ರೊಟೆಕ್ಷನ್ ಬರುತ್ತೆ, ಚೆನ್ನಾಗಿದೆ. ಗೇರ್ ಹಾಕೋಕ್ಕೆಲ್ಲ ಚೆನ್ನಾಗಿದೆ, ಮತ್ತು ಇಲ್ಲಿ ಪ್ರೊಟೆಕ್ಷನ್ ಬರುತ್ತೆ. ನಿಮಗೆ ಸುತ್ತಲೂ ಚೆನ್ನಾಗಿದೆ, ವೆಯ್ಟ್ ಕಡಿಮೆ, ಡೈಲಿ ಯೂಸ್ ಮಾಡ್ಬೋದು. ಅಂದರೆ ಇವಾಗ ರೆಗ್ಯುಲರಾಗಿ ರೈಡ್ ಮಾಡೋರಿಗೆ ಓಕೆ, ಇಲ್ಲೋ ಯಾವಾಗಲೋ ಒಂದು ಟೈಮ್ ರೈಡ್ ಮಾಡೋರಿಗೆ ಇದು ಬೇಕಾದರೆ ಯೂಸ್ ಆಗುತ್ತೆ. ನೀವು ಬೇಕಾದ್ರೆ ಡೈಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ನೋಡಿಕೊಂಡು ತಗೊಳ್ಳಿ, ಚೆನ್ನಾಗಿದೆ. ನಾನು ಇದರಲ್ಲಿ 3 ಕಲರ್ ಬರ್ತಿತ್ತು, ನಾನು ತೊಗೊಂಡಿದ್ದು ಗ್ರೇ ಕಲರು. ಸೊ ನೋಡಿ, ಫೋಟೋದಲ್ಲಿ ಬೇರೆ ಥರ ಇರುತ್ತೆ, ಇಲ್ಲಿರುತ್ತೆ ನೋಡಿ, ಇಲ್ಲಿ ಏನು ಕಟ್ ಥರ ಇದೆ, ಲೈನ್ಸು ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಗ್ರೇ, ಫೋಟೋದಲ್ಲಿ ಗ್ರೇ ಕಲರ್ ಥರ ಕಾಣುತ್ತೆ, ಬಟ್ ಇಲ್ಲಿ ಗ್ರೇ ಇಲ್ಲ. ಡೇ ಚೆನ್ನಾಗಿ, ಅಂದರೆ ಡೇ ಅಂದರೆ
ಬೆಳಕು ಹೊತ್ತು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಲೈಟಾಗಿ ಗ್ರೇ ಇದೆ ಅಷ್ಟೇ. ಸೊ ವೆಬ್ಸೈಟ್ಗೆ ಹೋಗಿ, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಇದೆ. ಸೊ ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ ನಿಮಗೆ. ಜಾನ್ವರಿಲಿ ತೊಗೊಂಡಿದ್ದು. ಸೊ ಜಾನ್ವರಿಲಿ ನನಗೆ ಆ ಟೈಮಲ್ಲಿ ಏನಾಗಿದೆ ಅಂದರೆ, ನಾನು ಚೆಕ್ ಮಾಡ್ತಾಯಿದ್ದೆ ಅವಾಗ. ಸೊ ವೆಬ್ಸೈಟಲ್ಲಿ ಡೈರೆಕ್ಟಲ್ಲಿ ಹೋಗಿದೆ, ಅಲ್ಲಿ ಕೂಪನ್ ಇತ್ತು. ಸೊ ನನಗೆ 6000 ಚಿಲ್ಲರೆ. ಅದರಲ್ಲಿ ನಾನು ತೊಗೊಂಡಿರೋದು ವಿತ್ ಏನೋ ವಾಟರ್ ಪ್ರೂಫು, ನಾನ್ ವಾಟರ್ ಪ್ರೂಫ್ ಬರುತ್ತೆ, ವಿತ್ ವಾಟರ್ ಪ್ರೂಫ್ ಬರುತ್ತೆ. ವಾಟರ್ ಪ್ರೂಫು. ಸೊ ನಾನು ತೊಗೊಂಡಿದ್ದು ವಾಟರ್ ಪ್ರೂಫು. ನೋಡ್ಕೊಂಡು ತೊಗೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ವಾಟರ್ ಪ್ರೂಫ್ನೇ ತೊಗೊಳ್ಳಿ. ಸೊ ನಾನು ತೊಗೊಂಡಲ್ಲಿ ಕೂಪನ್ ಇತ್ತು. ಸೊ ನಾನು ಕೂಪನ್ ಆ್ಯಡ್ ಮಾಡಿದ್ಮೇಲೆ ನನಗೆ 5700 ಪ್ರೈಸ್ ಬಿದ್ದಿದ್ದು. ಸೊ ಇವಾಗ ಜಾಸ್ತಿ ಆಗಿದೆ, ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಇದೇ ಚೆನ್ನಾಗಿರೋ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ. ಸೊ ಇನ್ನೇನು ಬೇರೆ ಏನು ಕೊಟ್ಟಿಲ್ಲ ಇದರಲ್ಲಿ. ಮ್ಯಾನ್ಯುವಲು ಇಷ್ಟು ಮಾತ್ರನೇ ಕೊಟ್ಟಿರೋದು. ಮ್ಯಾನ್ಯುವಲ್ ಬುಕ್ಕು ಅದು ಇದು ನನಗೆ ಬಂದಿರೋಷ್ಟು ಮಾಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಹೇಳೋಕ್ಕೆ ಬರೋಲ್ಲ. ಯಾಕಂದ್ರೆ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಹುಡುಕ್ತಾ ಇರ್ತೀರ ಕಡಿಮೆಗೆ ಶೂ ಯಾವುದು ಏನು ಅಂತ. ಸೊ ಅವ್ರಿಗೆ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಕಡಿಮೆ ಪ್ರೈಸು ಅಂದರೆ ಅದೇನು 5 ಚಿಲ್ಲರೆ ಏನು ಕಡಿಮೆ ಅಂತ ಏನಿಲ್ಲ. ಬಟ್ ಓಕೆ, ಡೈಲಿ ಯೂಸ್ಗೂ ಯೂಸ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಕೊಡ್ಬೋದು ನೀವು ರೇಟು. ಚೆನ್ನಾಗಿದೆ. ಇದರಲ್ಲಿ ತುಂಬ ವೆರೈಟಿ ಇದೆ. ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ತೊಗೊಂಡಿದ್ದು ಕ್ಲಾನ್ ಸ್ಟೆಲ್ತ್ ಅಂತ. ಸೊ ನೀವು ಬೇಕಾದರೆ ಕನ್ಫ್ಯೂಸ್ ಆದರೆ ನೋಡಿ, ಅದರಲ್ಲಿ ತುಂಬ ಬೇರೆ ಬೇರೆದು ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತೊಗೋಬೋದು. ಸೊ ಇದು ನನಗೆ ಯಾಕೋ ಇಷ್ಟ ಆಯಿತು. ಮತ್ತು ಇದು ಗ್ರೇ ಕಲರ್ ಏನಂತ ಇದೆ. ಸೊ ಈ ಗ್ರೇ ಕಲರ್ ಬಂದು ನನಗೆ ನನ್ನ ಜಾಕೆಟ್ ಕೂಡ ಸ್ಕಾಲರ್ ನಂದಿರೋದು. ಸೊ ಅದು ಗ್ರೇ ಕಲರೇ. ಸೊ ಹಾಗಾಗಿ ಅದೇ ಥರದ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ವೀಡಿಯೋಗಳು ಬರ್ತಾ ಇರತ್ತೆ ರೆಗ್ಯುಲರಾಗಿ, ಚೆನ್ನಾಗಿ ಮಾಡ್ತೀನಿ. ಸೊ ಹೆಲ್ಮೆಟ್ ನಾನು ಆವಾಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಹೆಲ್ಮೆಟ್ದು ಸ್ವಲ್ಪ ಅದೊಂದು ಚೇಂಜ್ ಮಾಡ್ಕೋತೀನಿ ನಾನು ಆ್ಯಂಗಲು. ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ನನಗೇನೇ ವೀಡಿಯೋ ಮಾಡ್ಕೊಂಡು ಬಂದ್ರೂ ತಿರ್ಗಾ ಅದು ನಾನು ಎಡಿಟ್ ಮಾಡ್ಬೇಕಾದ್ರೆ ನನಗೇನೇನೋ ಆ ಥರ ಆ್ಯಂಗಲ್ ಬರ್ತಾಯಿತ್ತು, ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗೇ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಅದು ಒಂದು ಪ್ರಾಬ್ಲಮ್ ಅಂತಲೇ ಇರ್ಬೋದು. ಇನ್ನು ಮುಂದೆ ವೀಡಿಯೋಗಳು ಬರ್ತಾ ಇರತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.